ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟು ಒಂದು ವೀಕ್ ಮೇಲೆ ಆಯಿತು ನೀಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಸಾರಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಫುಲ್ ವೀಡಿಯೋ ನೋಡಿ ಕಂಪ್ಲೀಟಾಗಿ ವಿಡಿಯೋ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಪ್ರತಿಯೊಂದು ಹೆಣ್ಮಗಳು ಕೂಡ ತನ್ನ ಒಂದು ಅರ್ನಿಂಗ್ಸ್ ಅಂತ ಇರಬೇಕು. ಅದಕ್ಕೆ ಉದ್ಯೋಗ ಬೇಕೇ ಬೇಕಾಗುತ್ತೆ. ಸೊ ಆ ಉದ್ಯೋಗಕ್ಕೆ ಒಂದು ಬಂಡವಾಳ ಆಗಿರ್ಬೋದು, ಪ್ರತಿಯೊಂದು ಏನೇ ಒಂದು ಚಿಕ್ಕ ಪುಟ್ಟ ಹಳ್ಳಿ ಪ್ರದೇಶದಲ್ಲಿ ಹಳ್ಳಿ ಕಡೆ ಎಲ್ಲರೂ ಹೋಗಿ ಇದು ಮಾಡೋದಕ್ಕಾಗಲ್ಲ, ಅಂದರೆ ಕೆಲಸಕ್ಕೆ ಹೋಗೋದಕ್ಕಾಗಲ್ಲ. ಮನೆ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಪ್ರತಿಯೊಂದೂ ಅವರೇ ಹೆಣ್ಮಗಳು ಏನಿರ್ತಾರೆ ಅವರೇ ಎಲ್ಲ ಕೆಲಸ ನೋಡ್ಕೋಬೇಕಾಗಿರುತ್ತೆ. ಅವ್ರಿಗೆ ಹೊರಗಡೆ ಹೋಗಿ ದುಡಿಯೋವಂಥ ಶಕ್ತಿ ಇರೋಲ್ಲ, ಅಂದರೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಇದು ಸೌಲಭ್ಯ ಇರೋಲ್ಲ. ಹಾಗಾಗಿ ಅಂತಹ ಕೆಲವು ಮಹಿಳೆಯರಿಗೆ ಯಾರು ಹೊರಗಡೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ, ಮನೇಲೇ ಇದ್ದು ನಾನು ಅರ್ನಿಂಗ್ಸ್ ಏನಾದ್ರು ಮಾಡಬೇಕು ಅನ್ನೋದಕ್ಕೆ ಅಂತ ಏನು ಯೋಚನೆ ಮಾಡ್ತಿರ್ತಾರೆ ಅಂಥ ಹೆಣ್ಣು ಮಗಳಿಗೆ ಈ ಸರ್ಕಾರದ ಕಡೆಯಿಂದ ಒಂದು ಉದ್ಯೋಗ ರೂಪದಲ್ಲಿ ಒಂದು ಬಂಡವಾಳ ಅನ್ನೋದೊಂದು ಇಷ್ಟು ಅಂತ ಅಂದ್ಬಿಟ್ಟು ಅವರು ಸಹಾಯ ಮಾಡೋದಕ್ಕೆ, ಉತ್ತೇಜನ ನೀಡೋದಕ್ಕೆ ಈ ಒಂದು ಯೋಚನೆ ಮಾಡಿದೆ ಅಂತ ಹೇಳ್ಬೋದು. ಅದು ಏನಂತ ಅಂದರೆ ಗ್ರಾಮೀಣ ಕೈಗಾರಿಕೆ ಮತ್ತು ವಾಣಿಜ್ಯ ಮಂಡಳಿ, ಅಂದರೆ ವಾಣಿಜ್ಯ ಏನಿರುತ್ತೆ ಅದರದ್ದು ತರಬೇತಿಗಳೇನಿರುತ್ತೆ ಅದನ್ನು ಕೊಟ್ಟು ಮಹಿಳೆಯರನ್ನ ಒಂದು ಇಂಡಿಪೆಂಡೆಂಟಾಗಿ ಅವ್ರನ್ನ ಗುರುತಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಒಂದು ಏನಂತ ಸೌಲಭ್ಯವನ್ನು ತಂದು ಕೊಟ್ಟಿದೆ. ಸೊ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಈಗಿನ ಇದರಲ್ಲಿ ಪ್ರತಿಯೊಬ್ಬರು ಟೈಲರಿಂಗ್ ಕೋರ್ಸ್ನ ಅಂದರೆ ಪಡೆದುಕೊಂಡಿರ್ತಾರೆ. ಈ ಟೈಲರಿಂಗ್ ಕೋರ್ಸ್ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತೀರ, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಟೈಲರಿಂಗ್ ಮಿಷಿನ್ನ ಪಡೆದುಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಅದಕ್ಕೂ ಮುಂಚೆ ಯಾವೆಲ್ಲ ಅದಕ್ಕೆ ಷರತ್ತುಗಳಿರುತ್ತೆ, ಇಂಥವರೇ ತೊಗೊಳ್ಬೇಕು, ಇಂತಿಷ್ಟವರು ಈ ಥರದ ಇದ್ರ ಕ್ಯಾಟಗರಿಯವರೇ ತೊಗೊಳ್ಬೇಕು ಅನ್ನೋದು ಒಂದು ನಿಯಮಾವಳಿ ಇದೆ. ಸೊ ಆ ನಿಯಮಾವಳಿ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ನೇದು ಏನಂತ ಅಂದರೆ, ಫಸ್ಟ್ನೇದು 18ರಿಂದ 55 ವರ್ಷದ ಒಳಗೆ ಇರೋರು ಈ ಒಂದು ಸೌಲಭ್ಯ ಪಡೆದುಕೊಳ್ಬೋದು, ಟೈಲರಿಂಗ್ ಮಿಷಿನ್ನ ಪಡೆದುಕೊಳ್ಬೋದು. ಹಾಗೆಯೇ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅಂಥವ್ರಿಗೆ ಈ ಒಂದು ಸೌಲಭ್ಯ ಸಿಗುತ್ತೆ. ಹಾಗೆ ಮೂರನೇ ಪಾಯಿಂಟ್ ಹಾಗೆ ಇನ್ನೊಂದೇನಂತ ಅಂದರೆ, ಕುಟುಂಬದ ಆದಾಯವು 98,000ದಿಂದ 1.5 ಲಕ್ಷದ ಒಳಗಡೆ, ಅಂದರೆ 20 ಒಳಗಡೆ ಇದ್ರೂ ಆಗುತ್ತೆ. ಸೊ ಅಷ್ಟು ಮೇ ಬಿ 1 ಲಕ್ಷದ ಒಳಗಡೆ ಆದಾಯ ಇರಬೇಕು, 1 ವರ್ಷದ ಒಳಗಡೆ ಮಾತ್ರ, ಅದ್ರ ಮೇಲ್ಪಟ್ಟವ್ರಿಗೆ ಇಲ್ಲ. ಯಾರೆಲ್ಲ ಸರ್ಕಾರಿ ನೌಕರಿಗಳಾಗಿರ್ತಾರೆ ಅಂಥವರಿಗೆ, ಅಂದರೆ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರ ಆಗಿದ್ದರೆ ಅಂಥವರಿಗೆ ಈ ಒಂದು ಅವಕಾಶ ಇರೋದಿಲ್ಲ. ಹಾಗೆಯೇ ಕೇಂದ್ರ ಸರ್ಕಾರದ ಯಾವುದೇ ರೀತಿ ಈ ಹಿಂದೆ ಸಹಾಯಧನ ಪಡೆದುಕೊಂಡಿರೋದಾಗಿರ್ಬೋದು, ಹಾಗೆ ಮಿಷಿನ್ ತೊಗೊಂಡಂದರೆ ನಿಮ್ಮ ಕುಟುಂಬದವರು ಯಾರಾದರೂ ಒಬ್ಬರು ಈ ಒಂದು ಮಿಷಿನ್ನ ಪಡೆದುಕೊಂಡಿರೋದಾಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಪ್ರತಿಯೊಂದು ಏನೇ ಸೌಲಭ್ಯ ಇದ್ರೂ ಸಹಾಯಧನ ಅಂತ ಅಂದ್ಬಿಟ್ಟು ತೊಗೊಂಡಿದ್ರೆ, ಸೊ ಅಂಥವ್ರಿಗೆ ಈ ಅವಕಾಶ ಇರೋದಿಲ್ಲ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಹಿಂದುಳಿದ ವರ್ಗದವರಿಗೆ ಮೊದಲ ಆದ್ಯತೆ ಇರುತ್ತೆ. ಅಂಥವರಿಗೆ ಈ ಒಂದು ಸೌಲಭ್ಯನ ಒದಗಿಸ್ಕೊಡ್ತಾರೆ. ಈ ಒಂದು ಸೌಲಭ್ಯ ಪಡೆದುಕೊಳ್ಳೋದಕ್ಕೆ ದಾಖಲಾತಿಗಳು ಬೇಕಾಗಿರುತ್ತೆ. ಅಲ್ಲಿ ಏನಂದರೆ, ಅರ್ಜಿದಾರರು ಯಾರೆಲ್ಲ ಅರ್ಜಿ ಅಪ್ಲೈ ಮಾಡ್ತಿದ್ದೀರಾ ಅಂಥವರ ಫೋಟೋ ಆಗಿರ್ಬೋದು, ಹಾಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇನ್ನೊಂದೇನೆಂದರೆ ಪಡಿತರ ಚೀಟಿ, ಹಾಗೆ ಜನ್ಮ ದಿನಾಂಕದ ಒಂದು ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದರೂ ಏನು ಪ್ರೂಫ್ ಇರುತ್ತೆ, ಡೇಟ್ ಆಫ್ ಬರ್ತಿಂದು ಪ್ರೂಫ್ ಇರಬೇಕು. ಹಾಗೆಯೇ ಗ್ರಾಮ ಪಂಚಾಯತಿಯಿಂದ ನೀವು ಅಂದರೆ ಕೋರ್ಸ್ನ ಕಂಪ್ಲೀಟ್ ಮಾಡಿರೋದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ತರಬೇತಿ ಎಲ್ಲಿ ತೊಗೊಂಡಿರ್ತೀರ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಅಲ್ಲಿಂದ ಒಂದು ಸಹಿ ಆಗಿರೋವಂಥ ಒಂದು ಗ್ರಾಮ ಪಂಚಾಯತಿಯಿಂದ ನಿಮ್ಮದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಪಡಿತರ ಚೀಟಿ ಆಗಿರ್ಬೋದು, ಹಾಗೆ ಗುರುತಿನ ಚೀಟಿ ಅಂದರೆ ವೋಟರ್ ID ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಇದಿಷ್ಟು ದಾಖಲಾತಿ ಇರಬೇಕು. ಸರ್ಕಾರದ ಕಡೆಯಿಂದ ಪ್ರತಿ ವರ್ಷವೂ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಏನಂತಂದರೆ, ಪ್ರತಿಯೊಂದು ಮಹಿಳೆಯರು ಒಂದು ಸ್ವಾವಲಂಬಿಯಾಗಿ ಬದುಕಬೇಕು, ಒಂದು ಬಂಡವಾಳ ಅಂತ ಇಟ್ಕೊಂಡು ಒಂದು ಆಧಾರದ, ಅಂದರೆ ಕುಟುಂಬದ ನಿರ್ವಹಣೆ ಮಾಡೋದಾಗಿರ್ಬೋದು, ಹೆಣ್ಣು ಮಗಳು ಕೂಡ ಒಂದು ಮೇಲುಗೈ ಸಾಧಿಸ್ತಾಳೆ ಅಂತ ಹೇಳ್ಬೋದು. ಇದಕ್ಕೋಸ್ಕರ ಸಪೋರ್ಟಾಗಿ ಸರ್ಕಾರದ ಕಡೆಯಿಂದ ಈ ಒಂದು ಇಂತಿಷ್ಟು ಜಿಲ್ಲೆಗಳಿಗೆ ಇಷ್ಟಿಷ್ಟು ಮಿಷಿನ್ಗಳನ್ನ, ಅಂದರೆ ಸ್ವಲ್ಪ ಮಿಷಿನ್ಗಳನ್ನ ಈ ಥರ ಸಪ್ಲೈ ಮಾಡೋದಾಗಲಿ, ಈ ಒಂದು ಉಪಯೋಗ ಮಾಡಿಕೊಳ್ಳಿ ಮಹಿಳೆಯರು ಅಂತ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಪ್ರತಿ ವರ್ಷವೂ ಈ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಸೊ ಇದನ್ನು ಏನಂತ ಹೇಳ್ತೀನಿ, ಉಪಯೋಗಿಸ್ಕೊಳ್ಳಿ ಈ ಒಂದು ಯೋಜನೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ, ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.